ಕಾಲದಲ್ಲಿ ಹಿಂಗಿರ್ಲಿಲ್ಲಪ್ಪ. ದೇವ್ರು ದಿಂಡ್ರು ಪೂಜೆ ಅಂತ ಇದ್ವಿ. ನಿಮ್ ಕಾಲದಲ್ಲಿ ಟಿವಿ ಇಂಟರ್ನೆಟ್ ಅಂತ ಏನು ಇರ್ಲಿಲ್ಲ. ಇದ್ದಿದ್ರೆ ನಮ್ಗಿಂತ ಜಾಸ್ತಿನೇ ಹಚ್ಕೊಂಡಿರ್ತಿದ್ರಿ. ಯಾರಮ್ಮ ನೀನು? ಎಲ್ಲಿಂದ ಸೌಂಡ್ ಬರ್ತಿದೆ? ಸ್ವಲ್ಪ ಕೆಳಗ್ ನೋಡು. ಅರ್ಧ ಬಾಡಿ ಇದೆ, ಪೂರ್ತಿ ಬಾಡಿಯಲ್ಲಿ ಇರೋದೇ ಇಷ್ಟು. ಯಾರಮ್ಮ ನೀನು? ಅಬಲೆ, ಅಮಾಯಕಿ, ನತದೃಷ್ಟೆ, ಪ್ರೀತಿ ಅನ್ನೋ ಬಾಣಕ್ಕೆ ಬಲಿಯಾದ ಮೂಕ ಪ್ರಾಣಿ. ನೋಡಮ್ಮ, ಈ ನಾಟಕದ ಕನ್ನಡ ಬಿಟ್ಟು ನಾರ್ಮಲ್ ಕನ್ನಡ ಮಾತಾಡು. ಪ್ರವೀಣ ನಿಮ್ಗೇನಾಗ್ಬೇಕು? ನನ್ ಮಗ ಆಗ್ಬೇಕು. ನನ್ನ ಗಂಡ ಆಗ್ಬೇಕು. ಏನು ಮಾಡ್ತಿದ್ಯಾ? ಕೇಳಿಸ್ಲಿಲ್ವಾ? ಅವರು ನನ್ನ ಗಂಡ ಆಗ್ಬೇಕು. ಏಯ್, ನನ್ನ ಗಂಡನ ಬಗ್ಗೆ ಮಾತಾಡಿದ್ರೆ ನಾಲ್ಗೆ ಸೀಳ್ಬಿಡ್ತೀನಿ ಅಷ್ಟೇ. ಹೌದು, ಈ ಸಮಾಜದಲ್ಲಿ ಹೆಣ್ಣಿಗೆ ಹೆಣ್ಣೆ ಶತ್ರು. ಮರ ಕಡಿಯೋ ಕೊಡ್ಲಿ ಕಬ್ನಾನೇ ಆಗಿರ್ಬೋದು, ಆದ್ರೆ ಸಪೋರ್ಟ್ ಮಾಡೋ ಹಿಡಿ ಮರನೇ ಅಲ್ವಾ? ಹಾಗೆ ಒಂದ್ ಹೆಣ್ಣಿಗೆ ಹೆಣ್ಣೆ ಶತ್ರು. ಏಯ್, ಈ ಡೈಲಾಗ್ ಎಲ್ಲ ಚಪ್ಪಾಳೆ ಹೊಡಿಬೋದು, ಹಿಂಗ್ ವಿಜಿಲು ಹೊಡಿಬೋದು. ಮನೆ ಒಳಗಡೆ ಎಲ್ಲ ಬಿಟ್ಕೊಡಕ್ಕಾಗಲ್ಲ. ಹೋಗಿ ಆಚೆ. ಹಾ, ಅದನ್ನ ನಮ್ಮ ಮನೆಯವ್ರು ಹೇಳಿ. ಲೋ ಪ್ರವೀಣ, ಲೋ ಪ್ರವೀಣ, ಬಾರೋ ಆಚೆ. ಏನಮ್ಮ? ನನ್ನವಳು ನನ್ನವಳು ಮುಟ್ಟಿದರೆ ನಲುಗುವಳು. ಯಾಕಮ್ಮ ಕೈ ಮುಗಿತಿದ್ಯಾ? ಏನಾದರೂ ಸಹಾಯ ಬೇಕಿತ್ತ? ಸಹಾಯ? ತಾಳಿ ಕಟ್ಟಿರೋ ಪತಿದೇವರಿಗೆ ನಮಸ್ಕಾರ ಮಾಡ್ತಿದೆ ಅಷ್ಟೇ. ಪತಿದೇವರು? ಯಾರು ನಿನ್ ಪತಿದೇವರು? ಕಾಮಿಡಿ ಕಿಲಾಡಿಗಳು ಸೀಸನ್ 3 ಕಂಟೆಸ್ಟೆಂಟ್ ಹಾಗೂ ವಂಶಿಕ ಅವರ ಏಕೈಕ ಮಗ. ಕೇಳಿದ್ರ ಇವಳು ವಿನೋದವಾದ ಮಾತುಗಳನ್ನ. ವಂಚಿಕ ಅವ್ರ ಮಗ ಅಂದ್ರೆ ನಾನು ಇವಳ ಪತಿದೇವರಂತೆ. ಚೆನ್ನಾಗಿದೆ. ಯಾಕೆ ಯಾಕೆ ಈ ನಗು? ನನ್ನನ್ನು ಪತಿದೇವರು ಅಂತ ಹೇಳಿದೆ ಅಲ್ಲ, ಅದಕ್ಕೆ. ನನ್ಗೆ ನೀನ್ ಯಾರಂತ ಗೊತ್ತೇ ಇಲ್ಲ. ನೀವ್ ಬಸವನಗುಡಿ ನ್ಯಾಷನಲ್ ಕಾಲೇಜಿಗೆ ಬಂದಿದ್ದು, ಐ ಲವ್ ಯು ಅಂದಿದ್ದು, ರಾಗಿಗುಡ್ಡದಲ್ಲಿ ಕುಲ್ಫಿ ತಿಂದಿದ್ದು, ನಂದಿ ಬೆಟ್ಟದಲ್ಲಿ ಸೆಲ್ಫಿ ತಗೊಂಡಿದ್ದು, ಕಾಲೇಜ್ ಫಂಕ್ಷನ್ ಅಲ್ಲಿ ಆಡಿದ್ದು, ಬೈಕಲ್ಲಿ ಸುತ್ತಾಡಿದ್ದು, ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದು, ಮಾಲ್ಡೀವ್ಸ್ ಅಲ್ಲಿ ಹನಿಮೂನ್ ಮಾಡ್ಕೊಂಡಿದ್ದು. ಮುದ್ದು, ಇದೆಲ್ಲ ನಿಮಗ್ ನೆನಪಿಲ್ವಾ? ನಿಜ ಆಗಿದ್ರೆ ತಾನೇ ನೆನಪಿರೋದಕ್ಕೆ. ಯಾವ್ದು ನಾಟಕ ಕಂಪ್ನಿಯಿಂದ ಬಂದವಳು ಇಲ್ಲಿ ಬಂದವ್ ಮಾಡ್ತಾರೆ.